ಹಲೋ, ನಮಸ್ತೆ. ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ನಾನ್ ವೆಜ್ನ ರಿಲೇಟೆಡಾಗಿ. ಕೋಳಿ ತಿಂದೆ, ಕೊಕ್ಕರೆ ತಿಂದೆ, ಮುಂದೆ ನನಗೇನಾಗೋದು ಎಂದೆ, ಆದಾಗ ಏನೇನೋ ಆಯಿತು ಎಂದೆ. ಅಂದರೆ ನೀವು ನಾನ್ ವೆಜ್ ತಿನ್ನೋದ್ರಿಂದ ತಪ್ಪು ಇಲ್ಲ, ಸರಿನೂ ಇಲ್ಲ, ಕರೆಕ್ಟು ಇಲ್ಲ. ಅರ್ಥ ಮಾಡ್ಕೊಂಡೇ ಇದ್ದರೆ, ಅರ್ಥ ಮಾಡಿಕೊಂಡ್ರೆ ಆಲ್ವೇಸ್ ಪರ್ಫೆಕ್ಟ್, ಆಲ್ವೇಸ್ ರೈಟ್. ಏನಂದರೆ ನಿಮ್ಮ ಆರ್ಗನ್ಸ್ಗಳಿಗೆ ಎಷ್ಟು ಕೆಪ್ಯಾಸಿಟಿ ಇದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದು ಬೇರೆ ಯಾರಿಗೂ ಗೊತ್ತಿರಲ್ಲ. ಓಕೆ, ನಿಮ್ಮ ಕೆಪ್ಯಾಸಿಟಿನ ಮೀರಿ ನೀವೇನಾದರೂ ತಿಂದರೆ ನಿಮಗೆ ವೆಸರಲ್ ಫ್ಯಾಟ್ ಆಗ್ತದೆ. ಓಕೆ, ಮತ್ತು ಫ್ಯಾಟಿ ಲಿವರ್ ಆಗ್ತದೆ, ಮತ್ತು ಅನ್ವಾಂಟೆಡ್ ಫ್ಯಾಟ್ಸು ಸ್ಟೋರ್ ಆಗ್ತದೆ. ಇದರಿಂದ ನಿಮಗೆ ಸುಸ್ತಾಗೋದು, ಆಯಾಸ ಆಗೋದು, ಸೋಮಾರಿತನ ಆಗೋದು, ನಿದ್ರೆ ಬರೋದು ಈ ರೀತಿ ಆಗುತ್ತೆ. ಸೊ ನೀವೇನಾದರೂ ಗುಡ್ ಹೆಲ್ತಿಯಾಗಿ ಫುಡ್ನ ಅಂದರೆ ನಾನ್ ವೆಜ್ನ ತಿಂದರೆ, ಅದಕ್ಕೆ ತಕ್ಕನಾಗಿ ನೀವು ಎಕ್ಸಸೈಸ್ ಮಾಡಿದ್ರೆ, ಜಿಮ್ಗೆ ಹೋದರೆ ಅದನ್ನು ಕರಗಿಸಿ ಅದನ್ನು ಮಸಲ್ಲಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಮಸಲ್ ಸ್ಟ್ರಾಂಗ್ ಆಗಿರುತ್ತೆ, ಹೆಲ್ತಿ ಸ್ಟ್ರಾಂಗ್ ಆಗಿರ್ತಾರೆ. ಓಕೆನಾ, ಇದು ನಿಮಗೆ ಬೆನಿಫಿಟ್ ಆಗಿ ಬರುತ್ತೆ. ಸೊ ನೀವು ನಾನ್ ವೆಜ್ ತಿನ್ನೋದ್ರಿಂದ ಈ ಆಧ್ಯಾತ್ಮಿಕ ಅಥವಾ ಮಾನಸಿಕವಾದ ಪರಿಣಾಮ ಏನು ಅಂತ ಹೇಳ್ತೀನಿ, ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿನ ಒಂದು ಕೋರ್ಟ್ನಲ್ಲಿ ಮರಣದಂಡನೆಗೆ ಗುರಿಪಡಿಸೋ ಮುಂಚೆ ನಿಮಗೆ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಆ ವ್ಯಕ್ತಿ ತುಂಬ ಡೀಪಾಗಿ ಮನಸ್ಸನ್ನ ನೊಂದು ಅಥವಾ ಚಂಚಲ ಅಥವಾ ಗೊಂದಲದಿಂದ ಏನಾದರೂ ಕೇಳ್ತಾನೆ, ನಾನು ನನ್ನ ತಾಯಿನ ನೋಡಬೇಕು ಅಥವಾ ನಾನೇನೋ ತಿನ್ನಬೇಕು, ಈ ಥರ ಒಂದು ಕೊನೆ ಆಸೆನ ಈಡೇರಿಸೋದಕ್ಕೆ ಕೋರ್ಟು ಅನುಮತಿ ಇರುತ್ತೆ. ಸೊ ಅವನು ಅದನ್ನು ಈಡೇರಿಸ್ಕೊಂಡು ತನ್ನ ಕೊನೆ ಆಸೆನ ಕಳ್ಕೊಂಡು ಹೋಗ್ತಾನೆ. ಇದು ರೂಲ್ಸು ಎಲ್ಲರಿಗೂ ಗೊತ್ತು. ಆದರೆ ನಾವು ಒಂದು ಕೋಳಿನೋ ಅಥವಾ ಒಂದು ಪಕ್ಷಿನೋ ಒಂದು ಪ್ರಾಣಿನೋ ಕುಯ್ದು ತಿನ್ನಬೇಕಾದ್ರೆ ಅದ್ರ ಕೊನೆ ಆಸೆ ಕೇಳೋರು ಯಾರು ಇಲ್ಲಲ್ಲ. ಸೊ ಅದು ಅದರೊಳಗೆ ತನ್ನ ಫೀಲಿಂಗ್ಸ್ನ ಮರೆಮಾಚಿಬಿಡುತ್ತೆ, ತನ್ನ ಭಯನ ಮರೆಮಾಚಿಬಿಡುತ್ತೆ, ತನ್ನೊಳಗೆ ಎಲ್ಲನೂ ತುಂಬಿಕೊಂಡು ಅದು ಒಂದು ಕೆಮಿಕಲ್ನ ರಿಲೀಸ್ ಮಾಡಿ ಅಸಹಾಯಕತನದಿಂದ ಸಾವನ್ನಪ್ಪಿಡುತ್ತೆ. ಈಗ ನಾವೇನು ಮಾಡ್ತೀವಿ, ನಮ್ಮ ಖುಷಿಗೆ ನಾವು ಎಲ್ಲನೂ ಮಾಡಿಕೊಂಡು ಚೆನ್ನಾಗಿ ಖುಷಿಯಾಗಿ ತಿಂದು ಅರಗಿಸ್ಕೊತೀವಿ. ಅದು ತನ್ನ ದೇಹಕ್ಕೆ ಬಿಟ್ಟು ಹೋದಂತಹ ಲಿಕ್ವಿಡ್ಸ್ನ ಅದು ಎಲ್ಲ ಒಂದು ಮಸಲ್ಸ್ಗಳಿಗೆ, ನರಮಂಡಲಗಳಿಗೆ ಅದು ಬಿಟ್ಟು ಹೋಗಿರುತ್ತೆ. ನಾವು ಅದನ್ನು ತಿಂದಾಗ ಸೇಮ್ ಫೀಲಿಂಗ್ಸು ಮತ್ತು ಅದರ ಒಂದು ಭೌತಿಕ ಮಾನಸಿಕವಾದಂತಹ ಯೋಚನೆಗಳು ನಮ್ಮೊಳಗೆ ಮೂಡೋದಕ್ಕೆ ಶುರುವಾಗುತ್ತೆ. ಇದು ಯಾರು ಮೆಂಟಲಿ ಮಾನಸಿಕವಾಗಿ ಸ್ವಲ್ಪ ವೀಕ್ ಇದ್ದೀರಾ, ಆಧ್ಯಾತ್ಮಿಕ ಈ ರೀತಿ ಸಾಫ್ಟ್ ನೇಚರ್ ಇರೋರಿಗೆ ಬೇಗ ಅಟ್ರಾಕ್ಟ್ ಆಗುತ್ತೆ. ಹಾರ್ಡ್ ನೇಚರ್ ಇರೋರಿಗೆ ಕೋಪ ಬರೋದು, ಬಿ ಪಿ ಬರೋದು, ಸಿಟ್ಟು ಬರೋದು. ನೀವು ಜಿಮ್ಗೆ ಹೋಗೋರು ಕೆಲವೊಬ್ಬರು ನಾವು ನೋಡಿದ್ದೀರಾ, ಅವರು ಒಳ್ಳೆ ಬಾಡಿ ಇಟ್ಕೊಂಡು ಸಾಫ್ಟಾಗಿ ಖುಷಿಯಾಗಿರ್ತಾರೆ. ಕೆಲವೊಬ್ಬೊಬ್ಬರು ಫುಲ್ಲು ನಾವು ಜಿಮ್ಗೆ ಹೋಗ್ತಿದ್ದೀವಿ ಅನ್ನೋ ಫೀಲಿಂಗ್ಸಲ್ಲಿ ಅವ್ರನ್ನ ನೋಡಿದ್ರೆ ಜನ ಹೆದರ್ಕೋಬೇಕು ಅನ್ನೋ ಫೀಲಿಂಗ್ಸಲ್ಲಿರ್ತಾರೆ. ಸೊ ಆ ಥರ ನಿಮ್ಮ ಮನಸ್ಸಿನ ಯಾವ ನೇಚರ್ ಇರುತ್ತೋ ಆ ನೇಚರಾಗಿ ಆ ಮಾಂಸ ಕನ್ವರ್ಟ್ ಆಗಿಬಿಡುತ್ತೆ. ಸೊ ನೀವೇನಾದರೂ ನಾನ್ ವೆಜ್ ತಿನ್ನಬೇಕು ಅನ್ನೋದಿದ್ದರೆ ಫಸ್ಟು ನಿಮ್ಮ ಮನಸ್ಸಿಗೆ ತಿಳ್ಕೊಂಡು ಅದು ನಿಮಗೆ ಎಷ್ಟು ಸೂಕ್ತ ಅಂತ ನಿಮಗೆ ಅನಿಸಿದ್ರೆ ತಿನ್ನಿ. ಇದರಿಂದ ಯಾವುದೇ ರೀತಿ ಕೆಟ್ಟದೂ ಇಲ್ಲ, ಒಳ್ಳೆಯದೂ ಇಲ್ಲ. ಆಧ್ಯಾತ್ಮಿಕವಾಗಿರೋರು ಕೂಡ ಕೆಲವೊಂದು ಸತಿ ಆಹಾರನ ತಿಂದಿದ್ದಾರೆ. ಓಕೆನಾ, ಈವನ್ ನಾನು ಕೂಡ ತಿಂದಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಹೇಳಿದ್ದು, ನಾನು ಜೀವನದ ಅನುಭವಗಳ ರಿಲೇಟೆಡ್ ವಿಡಿಯೋಸ್ ಮಾಡ್ತಿದ್ದೀನಿ ಅಂತ. ಸೊ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ಬಡವಂದು ತಪ್ಪಿಲ್ಲ, ಶ್ರೀಮಂತರ ಮಕ್ಕಳದು ತಪ್ಪಿಲ್ಲ. ಅವರು ಒಳಗಡೆ ಹಾಕಿದ್ದು ಫೀಡ್ಗಳು ತಪ್ಪು. ಅಂದರೆ ಊಟನ, ಘನವಾದ ವಸ್ತುಗಳನ್ನ ತುಂಬ ತುಂಬಿದಾಗ ಇಟ್ ಗೈಟ್ ಡೈಜೆಸ್ಟಿವ್ ಸಿಸ್ಟಮ್ ಟೇಕ್ ಇಟ್ ಟೈಮ್. ಅದು ಹೊಟ್ಟೆ ಒಳಗೆ ಹೋಗಿ ಪಚನ ಕ್ರಿಯೆ ಆಗೋದಕ್ಕೆ ಸಮಯ ತಗೊತದೆ. ಓಕೆನಾ. ಸೊ ಆಗ ನಮ್ಮೊಳಗೆ ಆಲಸ್ಯ ಬರೋದು, ನಿದ್ರೆ ಬರೋದು ಈ ರೀತಿ ಆಗುತ್ತೆ. ಸೊ ನೀವು ತಿನ್ನಬೇಕಾದಾಗ ನಿಮಗೆ ಎಷ್ಟು ಕರಗಿಸೋಕ್ಕಾಗತ್ತೆ ಅಷ್ಟನ್ನು ತಿನ್ನಿ. ಅಥವಾ ಇಷ್ಟವಾದ ವಸ್ತುನ ತಿಂದಿದ್ದೀರಾ ಅಂದರೆ
ನಾನ್ ವೆಜ್ ಆಗಲಿ ಇನ್ನೊಂದಾಗಲಿ ನೀವು ಅದನ್ನು ಕರಗಿಸೋದಕ್ಕೆ ಪ್ರಯತ್ನ ಪಡಿ. ಈವನ್ ಸಂಡೇಸಲ್ಲಿ ನೈಟಲ್ಲಿ ಒಬ್ಬೊಬ್ಬರು ನಾನ್ ವೆಜ್ ತಿಂದು ಮಲ್ಕೊಬಿಡ್ತಾರೆ. ಈ ಚಳಿಗಾಲದಲ್ಲಿ ಅದು ತುಂಬ ಎಫೆಕ್ಟ್ ಅನಿಸುತ್ತೆ ನನಗೆ ಗೊತ್ತಿರೋಂಗೆ. ಬೆಳಿಗ್ಗೆ ಎದ್ದರೆ ನಿದ್ದೆ ಬರೋದು, ಆಯಾಸ, ಆಲಸ್ಯ, ಇದು ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ. ಕಾರಣ ಅದು ನೀವು ತಿಂದು ಮಲಗಿದ ತಕ್ಷಣ ಈಗೊಂದು ನಾನ್ ವೆಜ್ ಪೀಸ್ನ ನೀವು ಇಟ್ಟರೆ ಅದು ಬಿಸಿಲು ಏನಾಗುತ್ತೆ, ಅದು ಹಂಗೇ ಇರುತ್ತೆ. ಸೊ ಓಕೆನಾ, ಅದು ಕರಗೋದಕ್ಕೆ ಹೋಗ್ತಾ 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 ಟೈಮ್ ನಿಧಾನಕ್ಕೆ ಹೋಗೋದ್ರಿಂದ ಅದಿನ್ನೂ ಕಂಪ್ಲೀಟ್ ಪ್ರೋಸೆಸ್ಸಿಂಗ್ ಆಗಿರಲ್ಲ. ಸೊ ಮಕ್ಕಳಲ್ಲಿ ನಿಮ್ಮಲ್ಲಿ ಆಲಸ್ಯ ಬರ್ಬೋದು. ಸೊ ಅದು ಕಮ್ಮಿ ಆಗಬೇಕಂದ್ರೆ ನೀವು ನಾನ್ ವೆಜ್ ತಿಂದಾಗ ಸ್ವಲ್ಪ ಬಿಸಿನೀರನ್ನ ಕುಡೀರಿ, ಓಕೆನಾ. ಅಥವಾ ಮಾರ್ನಿಂಗ್ ಫ್ರೆಶ್ ಅಪ್ ಆದಾಗ ಬಿಸಿನೀರು ಸ್ನಾನ ಮಾಡ್ತೀರಲ್ವ, ಅದು ಸ್ವಲ್ಪ ಕಡಿಮೆ ಲೆವೆಲ್ಗೆ ವಾಟರ್ ಲೆವೆಲ್ ಬಿಸಿನ ಕಮ್ಮಿ ಇಟ್ಕೊಳ್ಳಿ. ಮತ್ತು ಹೊಟ್ಟೆಗೆ ಸ್ವಲ್ಪ ಬಿಸಿನ ಜಾಸ್ತಿ ಇರೋವಂಥ ನೀರನ್ನ ಕುಡೀರಿ. ನಾನ್ ವೆಜ್ ತಿನ್ನಬೇಕು ತಿನ್ನಬಾರ್ದು ಅನ್ನೋದು ನನಗೆ, ನಿಮಗೆ, ನಿಮ್ಮ ಸ್ವಂತ ಮನಸ್ಸಿನ ಸ್ಥಿತಿಗೆ ಅದು ಮುಖ್ಯ ಆಗಿರಬೇಕು. ಯಾವುದೇ ಧರ್ಮಗಳಿಗೂ ಯಾವುದೇ ಇನ್ನೊಂದು ಕ್ರಿಯೆಗಳಿಗೂ ಯಾರ್ದೋ ಒಂದು ಫೋರ್ಸ್ಫುಲಿ ತಿನ್ನೋದು ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಿಗೆ ಅದು ಕರೆಕ್ಟಾಗಿ ನಿಮ್ಗೆ ಕೆಲಸ ಮಾಡ್ತಾಯಿದೆ, ಇಟ್ಗಿಟ್ಟೆ ಮಜಲ್ ಆಗ್ತಾಯಿದೆ, ನಿಮಗೆ ಸ್ಟ್ರಾಂಗ್ ಮಾಡ್ತಾಯಿದೆ ಅಂದರೆ ತಿನ್ನಿ. ಇಲ್ಲ ನಮ್ಗೆ ಆಗಲ್ಲ, ಅದರಿಂದ ಮನಸ್ಸಿನ ಮೇಲೆ ದೇಹದ ಮೇಲೆ ಪರಿಣಾಮ ಬೀರ್ತಿದೆ ಅಂದರೆ ಅದನ್ನು ನಿಲ್ಲಿಸಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಕೋಳಿ ತಿಂದೆ, ಕೊಕ್ಕರೆ ತಿಂದೆ, ನನಗೇನಾದೀತು ಎಂದೆ ಅನ್ನೋಂಥ ಒಂದು ಕಾನ್ಸೆಪ್ಟು. ಮುಂದಿನ ಕಾನ್ಸೆಪ್ಟ್ನಲ್ಲಿ ಚಳಿಗಾಲಕ್ಕೆ ಸಂಬಂಧಿಸಿದಂತಹ ಒಂದು ವಿಡಿಯೋನ ಇವತ್ತು ನಿಮಗೆ ಕಳಿಸ್ತೀನಿ. ಆ ವಿಡಿಯೋನ ಯೂಟ್ಯೂಬ್ನಲ್ಲಿ ಹೋಗಿ ನೋಡಿ. ಮತ್ತು ನಾನು ತುಂಬ ದಿನ ಆಗಿತ್ತು ನಿಮಗೆ ಹೇಳಿದ್ದೆ ಒಂದು ವಿಡಿಯೋ ಮಾಡಿಕೊಡ್ತೀನಿ ಅಂತ. ಏನು, ಎಡ ಪಿಂಗಾಳ, ಲೆಫ್ಟ್, ರೈಟ್ ಆ್ಯಂಡ್ ಸೆಂಟರ್ ಆಫ್ ದ ಮಜಲ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಂಥ ಒಂದು ಸಿಂಪಲ್ ಮೆಡಿಟೇಷನ್ನ ಹೇಳ್ಕೊಡ್ತೀನಿ. ವಿಡಿಯೋದಲ್ಲಿ ಹಾಕಿರ್ತೀನಿ, ನೆಕ್ಸ್ಟ್ ವಿಡಿಯೋ ನೋಡ್ಕೊಳ್ಳಿ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಸ್ವಲ್ಪ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ಧನ್ಯವಾದಗಳು.